ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ನಡೆದಿರುವಂತಹ ದೇಣಿಗೆ ಕಳ್ಳತನ ಪ್ರಕರಣ ಮತ್ತು ಅದರ ಸುತ್ತ ನಡೀತಾ ಇರುವಂತಹ ತನಿಖೆಯಿಂದ ಬರ್ತಾ ಇರುವಂತಹ ಮಾಹಿತಿಗಳು, ವರದಿಗಳು ಈಗ ದೇಶದಾದ್ಯಂತ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಇದು 2027ರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರುತ್ತೆ ಅನ್ನುವಂತಹ ಎಲ್ಲಾ ರಾಜಕೀಯ ವಿಶ್ಲೇಷಣೆಗಳು ರಾಜಕೀಯ ಪಡಸಾಲೆಯಿಂದ ಈಗ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕು, ಧಾರ್ಮಿಕ ಭಾವನೆಗಳನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಮುಂದೆ ಮಾಡಿದ್ದಂತಹ ರಾಜಕಾರಣಕ್ಕೆ ಅದೇ ಧಾರ್ಮಿಕ ಭಾವನೆಗಳನ್ನೇ ಮುಂದಿಟ್ಟುಕೊಂಡು ನಡೆಸಿದಂತಹ ಬೃಹತ್ ಭ್ರಷ್ಟಾಚಾರ ಬಹಳ ದೊಡ್ಡ ಮಟ್ಟದ ಹಿನ್ನಡೆಯನ್ನ ತರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಉತ್ತರ ಪ್ರದೇಶದ ರಾಜಕಾರಣ ಕಳೆದೊಂದಿಷ್ಟು ವರ್ಷಗಳಿಂದ ಧಾರ್ಮಿಕ ರಾಜಕಾರಣವನ್ನ ಒಪ್ಪಿತ್ತು. ಅಲ್ಲಿನ ಮತದಾರರು ಕೂಡ ಧಾರ್ಮಿಕ ಮತದಾರರಾಗಿ ಬದಲಾಗಿದ್ರು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಅದಕ್ಕೆ ಇಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಆಗಿರೋದು ಕೂಡ ನಾವಿಲ್ಲಿ ಗಮನಿಸುತ್ತಾ ಹೋಗೋಣ. ಕಳೆದ ಒಂದು ದಶಕದ ಹಿಂದೆ ಈ ಪರಿಯ ಧಾರ್ಮಿಕ ರಾಜಕಾರಣ ಉತ್ತರ ಪ್ರದೇಶದಲ್ಲಿ ಇದ್ದಿರಲಿಲ್ಲ. ಅಯೋಧ್ಯೆಯ ರಾಮ ಮಂದಿರದ ವಿಷಯದ ಮೇಲೆ 2024ರ ಒಂದು ರಾಜಕೀಯ ಏನಿದೆ ಅದು ಅಲ್ಲಿನ ಮತದಾರರ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನ ಬೀರ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, SP ಅಂದ್ರೆ ಸಮಾಜವಾದಿ ಪಾರ್ಟಿ, ಮುಲಾಯಂ ಸಿಂಗ್ ಯಾದವ್ ಅವರ ಕಾಲಘಟ್ಟದಿಂದಲೂ ಕೂಡ ಅಲ್ಲಿನ ಹಿಂದುಳಿದ ಅಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತಹ ಸಮುದಾಯದ ಮತಗಳನ್ನ ಆಧರಿಸಿಕೊಂಡು ಅಲ್ಲಿ ರಾಜಕೀಯವನ್ನ ನಡೆಸ್ತಾ ಇತ್ತು. ಅಲ್ಲಿ ಮಾಯಾವತಿಯವರ BSP ಇತ್ತು, ಉಳಿದಂತೆ ಕಾಂಗ್ರೆಸ್, ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಕೂಡ ಅಲ್ಲಿ ರಾಜಕಾರಣವನ್ನ ಮಾಡ್ತಾ ಇತ್ತು. BJPಗೆ ಅಷ್ಟರ ಮಟ್ಟಿಗೆ ಅಲ್ಲಿ ಮಾನ್ಯತೆ ಸಿಗ್ತಾ ಇರಲಿಲ್ಲ. 2017ರ ಚುನಾವಣೆಯಿಂದ BJP ಅಲ್ಲಿ ತನ್ನ ಪಾರುಪತ್ಯವನ್ನ ಸಾಧಿಸ್ತಾ ಬಂದದ್ದು ನಾವಿಲ್ಲಿ ಗಮನಿಸಬಹುದಾಗಿದೆ. ಧಾರ್ಮಿಕ ಭಾವನೆ, ನಾನಾಗ್ಲೇ ಹೇಳಿದೆ, ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಇದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಪುನರುತ್ಥಾನದ ಹೆಸರಿನಲ್ಲಿ ಅಲ್ಲಿನ ರಾಜಕಾರಣ ನಡೀತಾ ಬಂತು. BJP ಅದನ್ನ ತನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿತ್ತು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದ ಬಳಿಕ SP ಆಡಳಿತ ಏನಿತ್ತು ಅಂದ್ರೆ ಸಮಾಜವಾದಿ ಪಾರ್ಟಿಯ ಆಡಳಿತ ಏನಿತ್ತು, ಗೂಂಡಾಗಿರಿ, ಅದು ಇದು ಎಲ್ಲ ಒಂದು ತುಷ್ಟೀಕರಣದ ರಾಜಕೀಯ, ಅದೆಲ್ಲದಕ್ಕೂ ಕೂಡ ನಾವು ಒಂದು ಪರ್ಯಾಯ ರಾಜಕಾರಣವನ್ನ ಕೊಡ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು BJP ಜನರಿಗೆ ಒಂದು ಭರವಸೆಯನ್ನ ನೀಡಿತು. ಆ ಭರವಸೆಯ ಆಧಾರದ ಮೇಲೆ ಅಲ್ಲಿನ ಮತದಾರರು BJPಯನ್ನ ಅಧಿಕಾರದಲ್ಲಿ ಕೂರಿಸ್ತಾ ಬಂದಿದ್ದು ನಾವು ನೋಡ್ತಾ ಹೋಗ್ತೀವಿ. ಈಗ ಅದೇ ಧಾರ್ಮಿಕ ಭಾವನೆಯನ್ನೇ ಮುಂದಿಟ್ಟುಕೊಂಡು ಶ್ರೀರಾಮ ಮಂದಿರದಲ್ಲೇ ನಡೆದಿರುವಂತಹ ಬೃಹತ್ ಭ್ರಷ್ಟಾಚಾರ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರದ ಮೇಲೆ ಮತ್ತು BJPಯ ರಾಜಕಾರಣದ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನ ಬೀರುತ್ತೆ ಅನ್ನುವಂತಹ ರಾಜಕೀಯ ವಿಶ್ಲೇಷಣೆಗಳು ಕೇಳ್ತಾ ಇದೆ. ಸಮಾಜವಾದಿ ಪಾರ್ಟಿ ಈ ಒಂದು ಮ್ಯಾಟರ್ ಅನ್ನ, ಈ ಒಂದು ವಿಷಯವನ್ನ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶಕ್ಕೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿತು. ಆ ಸಂದರ್ಭದಲ್ಲಿ BJP ಇದನ್ನ ಸುಮ್ಮನೆ ರಾಮ ಮಂದಿರ ಮತ್ತು ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ಮೇಲೆ ಮಾಡ್ತಾ ಇರುವಂತಹ ಪ್ರಹಾರ ಇದು ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತನಾಡಿತು. ಅದಾದ ಬಳಿಕ ತನಿಖೆ ಆಯ್ತು, FIR ಆಯ್ತು, SIT ರಚನೆ ಆಯ್ತು. ತನಿಖೆಯ ಭಾಗವಾಗಿ ಒಂದಿಷ್ಟು ವರದಿಗಳು ಹೊರಗೆ ಬಂತು, ಒಂದಿಷ್ಟು ಜನರನ್ನ ಬಂಧಿಸಲಾಯಿತು. ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಮತ್ತೆ ಪ್ರಮುಖವಾಗಿ ಇಬ್ರು ಪ್ರಧಾನ ಹುದ್ದೆಯಲ್ಲಿರುವವರು ರಾಜೀನಾಮೆಯನ್ನ ಕೊಟ್ಟರು. ಇದೆಲ್ಲವೂ ಕೂಡ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಕ್ಕೆ ಪುಷ್ಟಿಯನ್ನ ನೀಡುತ್ತಾ ಹೋಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಳೆದ ಒಂದಿಷ್ಟು ಚುನಾವಣೆಗಳನ್ನ ನಾವು ಗಮನಿಸ್ತಾ ಹೋಗೋಣ. 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಧಾರ್ಮಿಕ ಭಾವನೆಯನ್ನು ಮುಂದಿಟ್ಟುಕೊಂಡು BJP ಅಲ್ಲಿ ಚುನಾವಣೆಯನ್ನು ಎದುರಿಸಿತು. ಆದ್ರೂ ಕೂಡ ಅಲ್ಲಿ 80 ಲೋಕಸಭಾ ಕ್ಷೇತ್ರಗಳಿವೆ ಉತ್ತರ ಪ್ರದೇಶದಲ್ಲಿ. ನೋಡಿ, ಅಖಿಲೇಶ್ ಯಾದವ್ ಅವರ ನೇತೃತ್ವದಲ್ಲಿ ಸಮಾಜವಾದಿ ಪಾರ್ಟಿ 43 ಕ್ಷೇತ್ರಗಳನ್ನ ಗೆಲ್ಲುತ್ತೆ. ಧಾರ್ಮಿಕ ಭಾವನೆ, ಅಯೋಧ್ಯೆಯ ಶ್ರೀರಾಮ ಮಂದಿರ ಎಲ್ಲವನ್ನೂ ಮುಂದಿಟ್ಟುಕೊಂಡು ರಾಜಕಾರಣವನ್ನ ಮಾಡಿದ್ರು ಕೂಡ ಅಲ್ಲಿ BJP ಅಥವಾ NDA ಪಕ್ಷಗಳು ಅಧಿಕಾರವನ್ನ ಅಂದ್ರೆ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲುವುದಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 36 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಮುಖ್ಯವಾಗಿ ನಾನು ಹೇಳಬೇಕು, ಅಯೋಧ್ಯೆಯ ಲೋಕಸಭಾ ಕ್ಷೇತ್ರದಲ್ಲೇ BJP ಸೋತು ಸುಣ್ಣ ಆಯಿತು. ಸಮಾಜವಾದಿ ಪಾರ್ಟಿಯ ಸಂಸದರು ಇವತ್ತಲ್ಲಿದ್ದಾರೆ. ನಾವು ಇದನ್ನು ಗಮನಿಸಬೇಕಾಗುತ್ತೆ.
2019 ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ಸ್ವಲ್ಪ ಗಮನಿಸ್ತಾ ಹೋಗೋಣ. ಆಗ ಎಸ್ ಪಿಗೆ ಸ್ವಲ್ಪ ಹಿನ್ನಡೆ ಇತ್ತು. NDA ಬಿಜೆಪಿ 62 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಆಗ ಎಸ್ ಪಿ ಗೆದ್ದಿರೋದು ಕೇವಲ 5 ಲೋಕಸಭಾ ಕ್ಷೇತ್ರಗಳನ್ನ. ಇನ್ನು ಕಳೆದ ಒಂದಿಷ್ಟು ವಿಧಾನಸಭಾ ಚುನಾವಣೆಗಳನ್ನ ಉತ್ತರ ಪ್ರದೇಶದಲ್ಲಿ ಆಗಿರುವಂತಹ ಬಂದಿರುವಂತಹ ಫಲಿತಾಂಶವನ್ನ ಗಮನಿಸ್ತಾ ಹೋಗೋಣ. ನೋಡಿ, ಅಲ್ಲಿ 403 ವಿಧಾನಸಭಾ ಕ್ಷೇತ್ರಗಳಿದೆ. 2012ರಿಂದ ಗಮನಿಸ್ತಾ ಹೋದ್ರೆ ಮುಲಾಯಂ ಸಿಂಗ್ ಯಾದವ್ ಅವರು ಎಸ್ ಪಿಯ ಮುಖ್ಯಸ್ಥರಾಗಿದ್ರು. ಈಗ ಅಖಿಲೇಶ್ ಯಾದವ್ ಅವರು ಇದ್ದಾರಲ್ಲ, ಅವರ ತಂದೆ. ಆಗ ಎಸ್ ಪಿ 224 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿತ್ತು. ಬಹುಮತಕ್ಕೆ ಬೇಕಾಗಿರೋದು 202 ವಿಧಾನಸಭಾ ಕ್ಷೇತ್ರಗಳು. 403 ವಿಧಾನಸಭಾ ಕ್ಷೇತ್ರಗಳಲ್ಲಿ 202 ವಿಧಾನಸಭಾ ಕ್ಷೇತ್ರಗಳು ಗೆದ್ರೆ ಅದು ಬಹುಮತ ಸಾಬೀತಾಗುತ್ತೆ. ಅದು ಆ ಸಂದರ್ಭದ 2012ರ ತನಕವೂ ಕೂಡ ಎಸ್ ಪಿ ಅಲ್ಲಿ ಪಾರುಪತ್ಯವನ್ನ ಹೊಂದಿತ್ತು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅದಾದ ಬಳಿಕ ನಡೆದಿರೋದು 2014ರಲ್ಲಿ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಅದಾದ ಬಳಿಕ ಇಡೀ ದೇಶದಾದ್ಯಂತ ಅವರೊಂದು ಹವಾ ಸೃಷ್ಟಿ ಮಾಡ್ತಾರೆ. ಬಿಜೆಪಿ, ಹಿಂದುತ್ವ, ಈ ಎಲ್ಲ ರಾಜಕೀಯ ಸಮೀಕರಣಗಳು ಇಡೀ ದೇಶದಾದ್ಯಂತ ಬದಲಾಗುತ್ತೆ. ಬಹಳ ಮುಖ್ಯವಾಗಿ ಅಯೋಧ್ಯೆ ಇರುವಂತಹ ಉತ್ತರ ಪ್ರದೇಶದಲ್ಲಿ ರಾಜಕೀಯ ಸಮೀಕರಣವೇ ಬದಲಾಗುತ್ತೆ. 2017ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆಗ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಗಮನಿಸಬೇಕಾಗುತ್ತೆ 312 ವಿಧಾನಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುತ್ತೆ. ಆಗ ಎಸ್ ಪಿ ತನ್ನ ಸಾಮರ್ಥ್ಯ ಅಂದ್ರೆ ತನ್ನ ಪಾರುಪತ್ಯವನ್ನ ಕುಸಿತಗೊಳಿಸಿಕೊಳ್ಳುತ್ತೆ. 47 ಕ್ಷೇತ್ರಗಳಿಗೆ ಸಂತೃಪ್ತಿಯನ್ನ ಹೊಂದುತ್ತೆ. ಇದು 2017ರ ಚುನಾವಣೆ. ಇನ್ನು 2022 ಕಂಪ್ಲೀಟ್ ಆಗಿ ಮತದಾರರೆಲ್ಲರೂ ಕೂಡ ಧಾರ್ಮಿಕವಾಗಿ ಬದಲಾದ್ರು ಅನ್ನುವುದಕ್ಕೆ ಈ ಒಂದಿಷ್ಟು ಚುನಾವಣೆಗಳ ಫಲಿತಾಂಶವನ್ನ ಗಮನಿಸ್ತಾ ಹೋಗ್ಬೇಕಾಗತ್ತೆ. 2022ರ ವಿಧಾನಸಭಾ ಚುನಾವಣೆ ನೋಡಿ, 57 ವಿಧಾನಸಭಾ ಚುನಾವಣೆಯ ಕ್ಷೇತ್ರಗಳನ್ನ ಬಿಜೆಪಿ ಕಳೆದುಕೊಳ್ಬೇಕಾಗತ್ತೆ. ಅಂದ್ರೆ 2017ರಲ್ಲಿ ಎಷ್ಟು ಕ್ಷೇತ್ರಗಳನ್ನ ಕಳೆದುಕೊಂಡಿತ್ತೋ ಅದಕ್ಕಿಂತ 57 ಕ್ಷೇತ್ರಗಳನ್ನ ಕಳೆದುಕೊಳ್ಳುತ್ತೆ ಈ 2022ರ ಚುನಾವಣೆಯಲ್ಲಿ. ಅಂದ್ರೆ ಕಠಿಣವಾದಂತ ಕಾನೂನು, ಅಲ್ಲಿ ಬುಲ್ಡೋಜರ್ ನೀತಿ, ಇವೆಲ್ಲದಕ್ಕೂ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅಲ್ಲಿನ PDA ಸಮುದಾಯ, PDA ಬಣ, PDA ಅಂದ್ರೆ ಪಿಚ್ಡ, ದಲಿತ ಮತ್ತು ಅಲ್ಪಸಂಖ್ಯಾತ ಬಣದ ಮತದಾರರು ಯೋಗಿ ಸರ್ಕಾರವನ್ನು ವಿರೋಧಿಸ್ತಾರೆ. ಅದೇ ಕಾರಣಕ್ಕೋಸ್ಕರವಾಗಿ ಬಿಜೆಪಿ 2022ರಲ್ಲಿ 2017ರಲ್ಲಿ ಪಡೆದುಕೊಂಡಂತಹ ಕ್ಷೇತ್ರಗಳನ್ನ ಅಂದ್ರೆ 57 ಕ್ಷೇತ್ರಗಳನ್ನ ಕಳೆದುಕೊಳ್ಳುತ್ತೆ. 64 ಕ್ಷೇತ್ರಗಳನ್ನ ಹೆಚ್ಚುವರಿಯಾಗಿ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಅವರ ನೇತೃತ್ವದಲ್ಲಿ ಪಡೆದುಕೊಳ್ಳುತ್ತೆ. ಒಟ್ಟಿಗೆ 111 ಕ್ಷೇತ್ರಗಳನ್ನ 2022ರ ವಿಧಾನಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಈಗ ಬರುವ ವರ್ಷ ವಿಧಾನಸಭಾ ಚುನಾವಣೆ ಮತ್ತೊಂದು ಸುತ್ತಿನಲ್ಲಿ ನಡೀತಾ ಇದೆ. ಈಗ ಸಮಾಜವಾದಿ ಪಾರ್ಟಿಯ ನಾಯಕರಾಗಿರುವಂತಹ ಅಖಿಲೇಶ್ ಯಾದವ್ ಅವರು ಕಳೆದೊಂದು ವರ್ಷದಿಂದಲೇ ತಮ್ಮ ಪಕ್ಷದ ಬಲವನ್ನು ಭದ್ರಪಡಿಸಿಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ನಿರಂತರವಾಗಿ ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ, ಪಕ್ಷ ಕಟ್ಟುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಲೋಕಸಭಾ ಕ್ಷೇತ್ರಗಳು ಬಿಜೆಪಿ ಮತ್ತು NDA ಪಕ್ಷಗಳಿಗಿಂತ ಹೆಚ್ಚು ಸಮಾಜವಾದಿ ಪಾರ್ಟಿಯವರಲ್ಲೇ ಇದೆ 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಪ್ರಕಾರ. ಹಾಗಾಗಿ ಇಡೀ 403 ವಿಧಾನಸಭಾ ಕ್ಷೇತ್ರಗಳತ್ತ ಸಮಾಜವಾದಿ ಪಾರ್ಟಿ ಈಗ ತನ್ನ ಚಿತ್ತವನ್ನ ಹರಿಸಿದೆ. ಮುಖ್ಯವಾಗಿ ರಾಮ ಮಂದಿರದಲ್ಲಿ ನಡೆದಿರುವಂತಹ ದೇಣಿಗೆ ಕಳ್ಳತನ ಮತ್ತು ಈ ಎಲ್ಲ ಅವ್ಯವಹಾರಗಳು ದೇವಾಲಯದ ಹೆಸರಿನಲ್ಲಿ ಅಥವಾ ಮಂದಿರದ ಹೆಸರಿನಲ್ಲಿ ಅಲ್ಲಿ ನಡೆದಿರತಕ್ಕಂತಹ ಭೂ ಅವ್ಯವಹಾರಗಳನ್ನ ಮುಂದಿಟ್ಟುಕೊಂಡು ತನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುವುದಕ್ಕೆ ಸಮಾಜವಾದಿ ಪಾರ್ಟಿ ಮುಂದಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಕೂಡ ಸಮಾಜವಾದಿ ಪಾರ್ಟಿಯ ಜೊತೆಗೆ ಕೈ ಜೋಡಿಸುತ್ತೆ. ಈಗಾಗಲೇ ಎಲ್ಲ ರಣತಂತ್ರಗಳು ಆರಂಭ ಆಗಿದೆ. ಈಗ ಗಮನಿಸಬೇಕಾಗುತ್ತೆ, ಮತದಾರರು ನಿರಂತರವಾಗಿ ಒಂದೇ ಪಕ್ಷವನ್ನ, ಒಬ್ಬನೇ ನಾಯಕನನ್ನ ಗೆಲ್ಲಿಸಿರೋದು, ಅಧಿಕಾರದಲ್ಲಿ ಕೂರಿಸಿರುವಂತಹ ಇತಿಹಾಸ ಭಾರತದಲ್ಲಿ ಇಲ್ಲ. ಒಂದಿಷ್ಟು ವರ್ಷಗಳ ಕಾಲ ನೋಡ್ತಾರೆ. ಅದಾದ ಬಳಿಕ ಆತ ಒಳ್ಳೆ ರೀತಿಯಲ್ಲಿ ಆಡಳಿತವನ್ನ ಕೊಟ್ರೆ ಸರಿ, ಇಲ್ಲದ ಇದ್ರೆ ಇನ್ನೊಂದು ಪರ್ಯಾಯ ನಾಯಕರತ್ತ ಅಥವಾ ಇನ್ನೊಂದು ಪರ್ಯಾಯ ಪಕ್ಷದತ್ತ ಮತದಾರರು ಮುಖ ಮಾಡ್ತಾರೆ. ಅದಕ್ಕೆ ಉತ್ತರ ಪ್ರದೇಶ ಸಾಕ್ಷಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿದೆ.
ಕಾದ್ ನೋಡೋಣ ಈ ರಾಮ ಮಂದಿರದ ವಿಷಯ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ, SP ಇದನ್ನ ಯಾವ ರೀತಿಯಾಗಿ ಬಳಸಿಕೊಳ್ಳುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ರಾಮ ಮಂದಿರದಲ್ಲಿ ಉನ್ನತ ಜಾತಿಗಳೇ ಪಾರುಪತ್ಯವನ್ನ ಹೊಂದಿರುವ ಕಾರಣಕ್ಕೋಸ್ಕರವಾಗಿ ಅದನ್ನೂ ಕೂಡ ಒಂದು ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಮಾಜವಾದಿ ಪಾರ್ಟಿ, ನಾನು ಆಗ್ಲೇ ಹೇಳಿದೆ, PDA ಪಿಷ್ಟ, ದಲಿತ ಮತ್ತು ಅಲ್ಪಸಂಖ್ಯಾತ ಮತಗಳನ್ನ ಹೆಚ್ಚು ಸೆಳೆಯುವಂತ ಪಕ್ಷ. ಹಾಗಾಗಿ ಹಿಂದುಳಿದ ವರ್ಗದವರಿಗೆ, ಅಂದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರಿಗೆ ನಾವು ಬೆನ್ನೆಲುಬಾಗಿ ಇರ್ತೇವೆ ಅನ್ನುವಂತಹ ಭರವಸೆಯನ್ನ ನೀಡುವುದರ ಜೊತೆಗೆ 2027ರ ವಿಧಾನಸಭಾ ಚುನಾವಣೆಯನ್ನ ಸಮಾಜವಾದಿ ಪಾರ್ಟಿ ಎದುರಿಸುತ್ತೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಗೊತ್ತಿಲ್ಲ, ರಾಜಕೀಯದಲ್ಲಿ 2+2 ಯಾವತ್ತೂ ಕೂಡ 4 ಆಗೋದಿಲ್ಲ. ರಾಜಕೀಯ ಸಮೀಕರಣಗಳು, ರಾಜಕೀಯ ಲೆಕ್ಕಾಚಾರಗಳು ಇನ್ನೊಂದು ವರ್ಷದಲ್ಲಿ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದರ ಬಗ್ಗೆ ಬಹಳ ಕುತೂಹಲ ಇದೆ. ಕಾದ್ ನೋಡೋಣ. ಉತ್ತರ ಪ್ರದೇಶದಲ್ಲಿ ಅದೂ ಕೂಡ ಶ್ರೀರಾಮ ಮಂದಿರದಲ್ಲಿ ನಡೆದಿರುವಂತಹ ಈ ಭ್ರಷ್ಟಾಚಾರ ವಿಧಾನಸಭಾ ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಮತ್ತು ವಿಪಕ್ಷ ಆಗ್ಲಿ ಆಡಳಿತಾರೂಢ ಪಕ್ಷ ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಅದ್ರ ಬಗ್ಗೆ ಕುತೂಹಲ ನನಗೂ ಇದೆ, ನಿಮಗೂ ಇದೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನ ನೋಡಿರೋದಕ್ಕೆ. ನಾನು ಇದನ್ನ ಮುಗಿಸೋದಕ್ಕೂ ಮುನ್ನ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೀವಿನ್ನೂ ನಮ್ಮ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲಾ ಕಂಟೆಂಟ್ಗಳು ನಿಮಗೆ ಬೇಗನೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.